ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಮೂಡಿಸಿರುವಂತಹ ಕಾರ್ಣಿಕ ನುಡಿ. ಆಕಾಶದ ಗುಡ್ಡಕ್ಕೆ ಶಿಶು ಏರಿತಲೆ ಪರಾಕ್ ಅಂತ ಕಾರ್ಣಿಕ ನುಡಿಯಲಾಗಿತ್ತು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ದೇವರಗುಡ್ಡದಲ್ಲಿ ಈ ಭವಿಷ್ಯ ನುಡಿಯಲಾಯಿತು. ಕಾರ್ಣಿಕ ನುಡಿದ ಭವಿಷ್ಯದಿಂದ ಬಿಜೆಪಿಯಲ್ಲಿ ಇದೀಗ ಸಂಚಲನ ಸೃಷ್ಟಿಯಾಗಿದೆ. ಯುವಕನಿಗೆ ರಾಜ್ಯದ ಸಿಎಂ ಸ್ಥಾನ ಅನ್ನುವಂತಹ ಅರ್ಥದಲ್ಲಿ ಕಾರ್ಣಿಕವನ್ನ ನುಡಿಯಲಾಗಿದೆ. ಹಾಗಾದ್ರೆ ಬಿಜೆಪಿಯಲ್ಲಿ ಅಂಥ ಯುವಕ ಯಾರಿದ್ದಾರೆ ಎಂಬ ಚರ್ಚೆ ಈಗ ಶುರುವಾಗಿದೆ. ಗೆದ್ದು ಸಿಎಂ ಆಗುವಂತಹ ಯುವ ಶಾಸಕ ಯಾರಿರಬಹುದು ಅನ್ನೋದರ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ತುಂಬಾ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಪ್ರಸಿದ್ಧ ಕಾರ್ಣಿಕೋತ್ಸವ ಇದು. ಈ ಕಾರ್ಣಿಕವನ್ನ ತುಂಬಾ ಜನ ನಂಬ್ಕೊಂಡು ಬಂದಿದ್ದಾರೆ. ಸೊ ಈ ಬಾರಿಯ ಕಾರ್ಣಿಕ ತುಂಬಾನೇ ವಿಶೇಷವಾಗಿದೆ. ಬಿಜೆಪಿಯ ಸಿದ್ಧಾಂತದ ಪ್ರಕಾರ ವಯಸ್ಸಿನ ಆಧಾರದಲ್ಲಿ ಟಿಕೆಟ್ ನೀಡಲಾಗ್ತಾ ಇದೆ. ಈ ಬಾರಿ ಯುವ ಸಮುದಾಯಕ್ಕೆ ಟಿಕೆಟ್ ಹಂಚಿಕೆ ಆಗಬಹುದಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಇದೆ. ರಾಜ್ಯ ಬಿಜೆಪಿ ವಲಯದಲ್ಲಿ ಇಂಥದ್ದೊಂದು ಗೊಂದಲ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಹೋಗ್ಲಿ ಹೋಗ್ಲಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾರೆ. ಗಣಪತಿ, ದೇವರಗುಡ್ಡದ ಕಾರ್ಣಿಕೋತ್ಸವ ತುಂಬಾನೇ ಪ್ರಮುಖ ಮತ್ತು ತುಂಬಾ ಜನ ನಂಬ್ಕೊಂಡು ಬಂದಿರುವಂತಹ ಕಾರ್ಣಿಕ ಇದು. ಸೊ ಈ ಕಾರ್ಣಿಕದಿಂದ ಇದೀಗ ಬಿಜೆಪಿಯಲ್ಲಿ ಸಂಚಲನ ಶುರುವಾಗ್ಬಿಟ್ಟಿದೆ. ಹಾಗಾದ್ರೆ ಆ ಯುವ ನಾಯಕ ಯಾರಿರಬಹುದು ಅಂತ ಬಿಜೆಪಿಯವರೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರಂತೆ. ಸೊ ಹಾಗಾಗಿ ಏನೇನು ಆಗ್ತಾ ಇದೆ ಬಿಜೆಪಿಯಲ್ಲಿ ಅಂತ? ಖಂಡಿತ ಇದೊಂದು ಬಿಜೆಪಿ ವಲಯದಲ್ಲಂತ ಒಂದು ಸಣ್ಣ ಸಂಚಲನ. ಈಗಾಗಲೇ ನಾವು ಕಾರ್ಣಿಕ ಭವಿಷ್ಯದ ಬಗ್ಗೆ ಹೇಳೋದಾದ್ರೆ ಬಹಳಷ್ಟು ವಿಶೇಷತೆ ಈ ಕಾರ್ಣಿಕ ಭವಿಷ್ಯಕ್ಕಿರುತ್ತೆ. ಉತ್ತರ ಕರ್ನಾಟಕದಲ್ಲೂ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಈ ಕಾರ್ಣಿಕ ಭವಿಷ್ಯದ ಬಗ್ಗೆ ನಂಬಿಕೆ ಕೂಡ ಇರುತ್ತೆ. ಅಲ್ಲಿ ಭವಿಷ್ಯವಾಗಿ ಅಂದ್ರೆ ಏನೇ ನುಡಿದಿದ್ರು ಕೂಡ ಆಲ್ಮೋಸ್ಟ್ ಸತ್ಯ ಆಗಿರುತ್ತೆ ಅಥವಾ ಆಗುತ್ತೆ ಅನ್ನೋದು ಕೂಡ ನಿಟ್ಟಿನಲ್ಲಿ ಒಂದಷ್ಟು ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇರುವಂಥದ್ದು. ಬಹುಮುಖ್ಯವಾಗಿ ಇಲ್ಲಿ ಆ ಕಾರ್ಣಿಕ ಭವಿಷ್ಯ ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು ರಾಜಕೀಯವಾಗಿ ಮಾತಾಡ್ತಾರೆ, ಜೊತೆಗೆ ಕೃಷಿ ವಿಚಾರ ಅಂದ್ರೆ ಮಳೆ ಬೆಳೆ ಹೇಗಿರುತ್ತೆ ಅಥವಾ ಮಳೆ ಬೆಳೆ ಈ ಬಾರಿ ಇರುತ್ತಾ ಅಥವಾ ಇರಲ್ವಾ, ಇಂತಹದ್ದೊಂದು ಒಂದಷ್ಟು ರೋಗ ರುಜಿನಗಳ ವಿಚಾರಗಳು ಕೂಡ ಈ ಮಹಿಳಾರ ಕಾರ್ಣಿಕ ಭವಿಷ್ಯಗಳನ್ನು ನುಡಿದಿರೋದನ್ನು ನೋಡ್ಬೋದು. ಈಗ ಏನಾಗಿದೆ ಅಂತಂದ್ರೆ, ಇತ್ತೀಚೆಗೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಒಂದು ಕಾರ್ಣಿಕ ಭವಿಷ್ಯ ನುಡಿತಾರೆ. ಅಂದ್ರೆ ಆಕಾಶದೆತ್ತರಕ್ಕೆ ಶಿಶು ಏರುತ್ತಲೇ ಪರಾಕ್, ಅಂದ್ರೆ ಒಬ್ಬ ಯುವಕ ರಾಜ್ಯದ ಸಿಎಂ ಆಗ್ತಾರೆ ಅಂತ. ನೋಡಿ, ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು ಅಥವಾ ಬಿಜೆಪಿ ಇರ್ಬೋದು, ಈ ಮೂರು ಪಕ್ಷದಲ್ಲೂ ಕೂಡ ಯಾವ ಯುವಕರು ಕೂಡ ಇತ್ತೀಚೆಗೆ ಸಿಎಂ ಸ್ಥಾನವನ್ನು ಅಲಂಕರಿಸಿರೋದು ನಾವು ನೋಡಿಲ್ಲ. ಕೇವಲ ಸಚಿವ ಸ್ಥಾನಗಳನ್ನು ಅಲಂಕರಿಸಿರ್ಬೋದು, ಇಷ್ಟಕ್ಕೆ ಸೀಮಿತ ಆಗಿರುವಂಥದ್ದು. ಈಗ ಬಿಜೆಪಿ ವಲಯದಲ್ಲಿ ಆದಂತಹ ಒಂದು ಸಂಚಲನ ಏನು ಅಂತಂದ್ರೆ, ನೋಡಿ, ಯಾರಾದ್ರೂ ಕೂಡ ಬಿಜೆಪಿ ವಲಯದಲ್ಲಿ ಯುವಕರು ಯಾರ್ಯಾರಿದ್ದಾರೆ ಅಥವಾ ಯುವಕರು ಏನಾದ್ರೂ ಕೂಡ ಸಿಎಂ ಆದ್ರೆ ಯಾರಾಗಬಹುದು, ಇಂತಹದೊಂದು ಸಾಕಷ್ಟು ಚರ್ಚೆ ಇದೆ. ನೋಡಿ, ಈಗ ಬಿಜೆಪಿಯ ಒಂದಷ್ಟು ಸಿದ್ಧಾಂತಗಳಿದೆ. ಈಗಾಗಲೇ ಅವರು ಹೇಳಿದ್ದಾರೆ ಕೂಡ, ಅಂದ್ರೆ ಮುಂದಿನ ದಿನಗಳಲ್ಲಿ ವಯಸ್ಸಿನ ಆಧಾರದ ಮೇಲೆ ಒಂದಷ್ಟು ಟಿಕೆಟ್ಗಳು ಹೋಗುತ್ತೆ. ಸಾಕಷ್ಟು ವಯಸ್ಸಾಗಿರೋರನ್ನ ಅವ್ರನ್ನ ಪಕ್ಷ ಸಂಘಟನೆಯಲ್ಲಿ ಬಳಸ್ಕೊಳ್ತೀವಿ, ಉಳಿದಂತವ್ರನ್ನ ಅಂದ್ರೆ ಯುವಕರನ್ನ, ಆದಷ್ಟು ಕಾರ್ಯಕರ್ತರಿರ್ಬೋದು, ಯುವಕ ಕಾರ್ಯಕರ್ತರಿರ್ಬೋದು, ಅವರನ್ನ ಮುಂದಿನ ದಿನಗಳಲ್ಲಿ ಟಿಕೆಟ್ ಕೊಟ್ಟು ಚುನಾವಣೆಗೆ ನಿಲ್ಲಿಸ್ತೀವಿ ಅನ್ನೋದು ಕೂಡ ಒಂದಷ್ಟು ಸಿದ್ಧಾಂತಗಳು ಕೂಡ ಅವ್ರದ್ದು ಇರುವಂತದ್ದು. ಹೀಗಾಗಿ ಈ ನಿಟ್ಟಿನಲ್ಲೂ ಕೂಡ ಒಂದಷ್ಟು ವಯಸ್ಕ ಶಾಸಕರಿರ್ಬೋದು, ವಯಸ್ಕ ಹಿರಿಯ ನಾಯಕರಿರ್ಬೋದು, ಒಂದಷ್ಟು ಟೆನ್ಷನ್ ಅಂದ್ರೆ ಈ ಬಾರಿ ನಮ್ಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅಂತಹದ್ದು ಒಂದು ಟೆನ್ಷನ್ ಕೂಡ, ಒಂದಷ್ಟು ಸಂಚಲನ ಕೂಡ ಈ ವಿಚಾರಕ್ಕೆ ಆಗಿರುವಂತದ್ದು. ಸಭಾ ಯಾಕೆ ಇಂತಹ ವಿಚಾರಗಳು ರಾಜಕೀಯವಾಗಿ ನಡೆಯುತ್ತೆ ಅಥವಾ ನಡೆಯಲ್ಲ ಅನ್ನೋದು ಕೂಡ ಒಂದಷ್ಟು ವಿಚಾರ ಚರ್ಚೆ ಮಾಡೋದಾದ್ರೆ, ನೋಡಿ, 2018ರ ಎಲೆಕ್ಷನ್ ಬಳಿಕ ಮೈತ್ರಿ ಸರ್ಕಾರ ಆಗುತ್ತೆ. ಆ ಮೈತ್ರಿ ಸರ್ಕಾರ ಆದ ಬಳಿಕ ಇದೇ ಕಾರ್ಣಿಕ ಭವಿಷ್ಯ ನುಡಿತಾರೆ. ಅಂದ್ರೆ ಕಬ್ಬಿಣದ ಸರಪಳಿ ಹರಿಯುತ್ತಲೇ ಪರಾಕ್ ಅಂತ ಕೂಡ ಒಂದಷ್ಟು ಈ ಭವಿಷ್ಯ ನುಡಿತಾರೆ. ಅದಾದ ಬಳಿಕ ಈ ಮೈತ್ರಿ ಸರ್ಕಾರ ಪತನ ಆಗುತ್ತೆ. ಹೀಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಸ್ಪೆಷಲಿ ಸಾಕಷ್ಟು ಜನರು ಇವತ್ತು ನಂಬ್ತಾರೆ. ಜೊತೆಗೆ ಈ ಕಾರ್ಣಿಕ ಭವಿಷ್ಯಕ್ಕೆ ಸಾಕಷ್ಟು ಒಂದು ಶಕ್ತಿ ಕೂಡ ಇದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹೇಗಾಗಬಹುದು ಅಂತ ಒಂದಷ್ಟು ವಿಚಾರಗಳು ನಾವು ಬಿಜೆಪಿ ವಲಯದಲ್ಲಿ ಚರ್ಚೆ ಮಾಡೋದಿದ್ರೆ, ಎಲ್ಲರೂ ಕೂಡ ವಯಸ್ಕರ ಈಗಾಗಲೇ ಇರುವಂಥವ್ರು 5-6 ಬಾರಿ ಗೆದ್ದಿದ್ದಾರೆ, 4-5 ಬಾರಿ ಗೆದ್ದಿದ್ದಾರೆ ಅಂತ ಕೂಡ ನೋಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಯುವಕರಿಗೆ ಸಿಗುತ್ತೆ. ಹಾಗಾಗಿ ಈಗ ಬಿಜೆಪಿ ವಲಯದಲ್ಲಿ ಯಾವ ಮಟ್ಟದಲ್ಲಿ ಚರ್ಚೆ
ಆಗ್ತಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋದು ಕೂಡ ಒಂದು ಚರ್ಚೆ ಆದ್ರೆ, ನಮಗೆ ಟಿಕೆಟ್ ಸಿಕ್ಕಿದ್ರು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಂತ್ರಿ ಆಗ್ತೀವೋ ಅಥವಾ ಸಚಿವರಾಗ್ತೀವೋ ಇಂಥದ್ದು ಒಂದಷ್ಟು ಚರ್ಚೆ ಇದೆ. ಆದ್ರೆ ಈ ಕಾರ್ಣಿಕ ಭವಿಷ್ಯ ಇದೆಯಲ್ಲ, ಹೇಳಕ್ಕಾಗಲ್ಲ, ಯಾರು ಏನ್ ಬೇಕಾದ್ರೂ ಆಗ್ಬೋದು. ನೋಡಿ, ಮೈತ್ರಿ ಸರ್ಕಾರ ಬಂದಾಗ ಕುಮಾರಸ್ವಾಮಿ CM ಆಗ್ತಾರಂತ ಯಾರು ಅನ್ಕೊಂಡಿದ್ರು? ಹೀಗೆ ಇಂತಹದೊಂದು ಕೆಲವೊಂದು ಬದಲಾವಣೆ ಆಗುತ್ತೆ. ಈ ನಿಟ್ಟಿನಲ್ಲಿ ಕಾರ್ಣಿಕ ಭವಿಷ್ಯ ಕೂಡ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಬಿಜೆಪಿ ವಲಯದಲ್ಲಿ ಇಂತಹ ಯುವ ನಾಯಕ ಯಾರಾಗಬಹುದು, ಯಾರಾಗಿರ್ತಾರೆ, ಯಾರಾಗಬಹುದು ಅನ್ನೋ ಒಂದಷ್ಟು ನಿಟ್ಟಿನಲ್ಲಿ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ಸಭಾ. ಅದರ ಜೊತೆಗೆ ಗಣಪತಿ, ಆ ಯುವ ಫೇಸ್ ಸದ್ಯದ ಬಿಜೆಪಿಯಲ್ಲಿ, ಬಿಜೆಪಿ ಶಾಸಕರ ಸಂಖ್ಯೆಯಲ್ಲಿ ಯಾರಿರಬಹುದು ಅಂತ ಅನ್ಸುತ್ತೆ? ಇನ್ನು ಮುಂಬರುವಂತ ಚುನಾವಣೆಗೆ ಹೊಸ ಕಾರ್ಯಕರ್ತರನ್ನ ಅವರು ಟಿಕೆಟ್ ಕೊಡುವಂತಹ ಸಾಧ್ಯತೆಗಳಿದೆ, ನಿರೀಕ್ಷೆ ಇದೆ. ಈ ಬಗ್ಗೆ ಮಾತುಕತೆ ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಬಾರಿ ವರದಿ ಕೂಡ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಬಿಜೆಪಿಯಲ್ಲಿ ಡೆವಲಪ್ಮೆಂಟ್ ಕೂಡ ಆಗಿದೆ. ಸೊ ಆ ಯುವ ಫೇಸ್ ಯಾರ್ದಾಗಬಹುದು ಅಂತ ಸಭಾ, ಖಂಡಿತ ನಾನು ಈ ಬಿಜೆಪಿ ಹೈಕಮಾಂಡ್ ವಿಚಾರದಲ್ಲಿ ಒಂದಷ್ಟು ವಿಚಾರಗಳು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋದಾದ್ರೆ, ನೋಡಿ, ಬಿಜೆಪಿ ಹೈಕಮಾಂಡ್ ಅವರು ಯಾವುದೇ ಕಾರಣಕ್ಕೂ ಹೇಳಿ ಕೇಳಿ ಯಾವ ಕೆಲಸನೂ ಮಾಡಲ್ಲ. ನಾವು ಯಡಿಯೂರಪ್ಪನವರ ನಾಯಕತ್ವ ಬದಲಾವಣೆ ಬಳಿಕ ಯಾರಾಗ್ತಾರೆ CM ಅನ್ನೋ ಒಂದಷ್ಟು ಚರ್ಚೆಯಲ್ಲಿ ಇದ್ದೀವಿ. ಆಗ ಎಲ್ಲೊಂದ್ ಕಡೆ ಬೊಮ್ಮಾಯಿ ಅವರನ್ನು ಆಯ್ಕೆ ಮಾಡಿದ್ರು. ಇದು ಎಲ್ಲೊಂದ್ ಕಡೆ ಅಚ್ಚರಿ ಆಯ್ಕೆ ಆಗಿತ್ತು. ಕೇವಲ ನಾನು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಅಷ್ಟೇ ಹೇಳ್ತಾ ಇಲ್ಲ. ಮಹಾರಾಷ್ಟ್ರ ಇರ್ಬೋದು, ಗುಜರಾತ್ ಇರ್ಬೋದು, ಹೀಗೆ ಸಾಕಷ್ಟು ಭಾಗದಲ್ಲಿ ಇವತ್ತು ನೋಡಿ, UPನೇ ಇರ್ಬೋದು, ಒಂದಷ್ಟು ಬದಲಾವಣೆ ಇದೆಯಲ್ಲ, ಅವರ ಒಂದು ನಿರ್ಧಾರ ಸಾಕಷ್ಟು ಒಂದು ಇದು ಆಗಲ್ವೋ ಆಗುತ್ತೋ ಅನ್ನೋ ನಿಟ್ಟಿನಲ್ಲಿ ಇರುತ್ತೆ. ಯಾರು ಕೂಡ ಊಹೆ ಮಾಡಲ್ಲ. ಅಂತಹ ನಿರ್ಧಾರವನ್ನ ಇವತ್ತು ಬಿಜೆಪಿ ಹೈಕಮಾಂಡ್ ಕೂಡ ತೆಗೆದುಕೊಳ್ಳುತ್ತೆ. ಇನ್ನು ನೀವು ಕೇಳಿರುವ ಹಾಗೆ ಬಿಜೆಪಿಯಲ್ಲಿ ಅಂತ ಯುವ ಫೇಸ್ ಯಾವುದಿದೆ ನೋಡಿ, ನಾವು ನೋಡಿರುವಂಥದ್ದು ಅಂತಹ ಯುವ ಮಿತ್ರ ಅಥವಾ ಯುವ ನಾಯಕ ಅನ್ನೋದು ಕೂಡ ಯಾರು ಕೂಡ ಅಂತಹ ಮಟ್ಟಿಗೆ ಇಲ್ಲ. ಎಲ್ಲರೂ ಕೂಡ ವಯಸ್ಸಾಗಿರೋರೆ. ಈಗ ಒಂದಷ್ಟು ನಾಯಕರು ಈಗಾಗಲೇ ಸಚಿವ ಸ್ಥಾನ ಸಿಕ್ಕಿರುವಂಥದ್ದು ನಾವು ಸುನೀಲ್ ಕುಮಾರ್ ಅವರನ್ನು ನೋಡ್ಬೋದು. ಒಂದಷ್ಟು ಆ ಮಟ್ಟದಲ್ಲಿ ಇದ್ದಾರೆ. ಅಂದ್ರೂ ಕೂಡ ಅವರು ಪ್ರಥಮ ಬಾರಿಗೆ ಆಯ್ಕೆ ಆಗಿದ್ರು ಕೂಡ ಒಂದಷ್ಟು ಸಚಿವ ಸ್ಥಾನ ಇವತ್ತು ಅಲಂಕರಿಸಿದ್ರು ಕೂಡ ಎಲ್ಲ ಒಂದ್ ಕಡೆ ಆ ನಿಟ್ಟಿನಲ್ಲಿ ಆ ಗುಣ ಅವ್ರಿಗೆ ಇದೆಯಾ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಮಾಡಬೇಕಾಗುತ್ತೆ. ಇದು ಕೇವಲ ಚರ್ಚೆ. ಆದ್ರೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಇದೆಯಲ್ಲ, ಇದು ರಾಜ್ಯ ನಾಯಕರ ಚರ್ಚೆಗೂ ನಿಲ್ಕಲ್ಲ, ಕೆಲವೊಂದ್ ಕಡೆ ದೆಹಲಿ ನಾಯಕರ ಚರ್ಚೆಗೂ ನಿಲ್ಕಲ್ಲ. ಒನ್ ಮ್ಯಾನ್ ಶೋ ತರ, ಅಂದ್ರೆ ನೇರವಾಗಿ ಬರ್ತಾರೆ, ಇಂಥವ್ರೆ ನಾಯಕರಾಗಬೇಕು ಅಂತಾರೆ, ಆ ನಾಯಕರು ಅಲ್ಲಿ ಆಯ್ಕೆ ಆಗ್ತಾರೆ. ಅದು ಇಡೀ ದೇಶನೇ ಅಚ್ಚರಿ ಪಡುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಕಾರ್ಣಿಕ ಭವಿಷ್ಯ ಇದೆಯಲ್ಲ, ಈ ಭವಿಷ್ಯ ರೀತಿಯಲ್ಲೇ ಕೂಡ ನಾಳೆ ಹೈಕಮಾಂಡ್ ನಾಯಕರು ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾನು ಇಲ್ಲಿ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿರೋದು. ಯಾಕಂತಂದ್ರೆ ಒಂದು ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಂಡ್ರು ಕೂಡ ಆ ಅಚ್ಚರಿ ಇರುತ್ತಲ್ಲ, ಆ ಅಚ್ಚರಿನೇ ಇವತ್ತು ಕಾರ್ಣಿಕ ನುಡಿದಂತ ಭವಿಷ್ಯ ಆಗಿರುತ್ತೆ. ನೋಡಿ, ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು CM ಆಗ್ತಾರೆ. ಯಾರು ಅನ್ಕೊಂಡಿರ್ಲಿಲ್ಲ ಕುಮಾರಸ್ವಾಮಿ ಅವರಿಗೆ ಮತ್ತೊಮ್ಮೆ CM ಆಗೋ ಭಾಗ್ಯ ಇರುತ್ತೆ ಅಂತ. ಅದಾದ ನಂತರ ಇದೇ ಒಂದು ಪರಾಕ್ ಅಂದ್ರೆ ಕಾರ್ಣಿಕ ಭವಿಷ್ಯ ಹೇಳ್ತಾರೆ. ನೋಡಿ, ಕಬ್ಬಿಣದ ಸರಪಳಿ ಹರಿಯುತ್ತಲೇ ಪರಾಕ್ ಅಂತಂದ್ರೆ ನೋಡಿ, ಮೈತ್ರಿ ಸರ್ಕಾರ ಮುರಿದು ಬೀಳುತ್ತೆ. ಆ ಭವಿಷ್ಯ ನುಡಿದಿತ್ತು ಆ ಟೈಮಲ್ಲಿ. ಹೀಗಾಗಿ ಅಂತಹ ಒಂದು ವ್ಯವಸ್ಥೆ ಆಧಾರಿತವಾದಂತಹ ಒಂದು ಭವಿಷ್ಯ ಇದೆಯಲ್ಲ, ಎಲ್ಲ ಒಂದ್ ಕಡೆ ರಾಜಕೀಯದಲ್ಲೂ ನಡೆಯುತ್ತೆ. ಹೀಗಾಗಿ ಈ ಭವಿಷ್ಯವನ್ನ ರಾಜಕೀಯವಾಗಿ ಇರ್ಬೋದು ಅಥವಾ ಈ ಕೃಷಿ ವಿಚಾರ ಆಗಿರ್ಬೋದು, ಅಂದ್ರೆ ಈಗ ಬೆಳೆ ಅಥವಾ ಪ್ರವಾಹ ಇಂಥ ವಿಚಾರಗಳಾಗಿ ಇರ್ಬೋದು, ಕಾರ್ಣಿಕ ಯಾವ ಭವಿಷ್ಯಗಳು ನುಡಿತಾರೋ ಅದೆಲ್ಲ ಒಂದ್ ಕಡೆ ಸರಿಯಾಗಿದೆ, ಸತ್ಯ ಆಗಿದೆ. ಇದ್ರ ಮೇಲೆ ಸಾಕಷ್ಟು ನಂಬಿಕೆ ಕೂಡ ಇದೆ. ಬಿಜೆಪಿಯಲ್ಲಿ ಅಂತಹ ಯುವ ನಾಯಕತ್ವವನ್ನು ಹುಡುಕುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆಗೆ ಇವತ್ತು ಬಿಜೆಪಿ ನಾಯಕರು ಕಾಯ್ದಿರುವಂತದ್ದು. ಎಷ್ಟೋ ಒಂದ್ ಕಡೆ ವಯಸ್ಸಿನ ಆಧಾರದ ಮೇಲೆ ಟಿಕೆಟ್ ಕೊಡಲ್ಲ, ಯುವ ಸಮೂಹಕ್ಕೆ ಟಿಕೆಟ್ ಕೊಡ್ತಾರೆ ಅಂತಂದ್ರೆ ಆ ಯುವ ನಾಯಕರು ಸೃಷ್ಟಿ ಆಗುವಂತ ಸಾಧ್ಯತೆ ಇರುತ್ತೆ. ನಾವು ಕೂಡ ಗಮನಿಸಿರಲ್ಲ, ಎಲ್ಲ ಒಂದ್ ಕಡೆ ಹೊಸ ಕಾರ್ಯಕರ್ತರು ಕೂಡ ಈ ಹುದ್ದೆ ಸಿಗುವಂತ ಸಾಧ್ಯತೆ ಇರಬಹುದು. ಹೀಗಾಗಿ ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಆಗ್ತಿರುವಂತದ್ದು ಸಭಾ. ನ್ಯೂಸ್ ಫಸ್ಟ್.